ವೆಲ್ಕಮ್ ಟು ಚಿತ್ ಕಿಟೀಸ್ ಫ್ರೆಂಡ್ಸ್ ಕಿಚನ್. ಇವತ್ತು ನಾನು ರಾಜ್ಮಾ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೋಬೇಕು ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಪಲಾವ್ ಎಲೆ ಎರಡು ಹಂತದಲ್ಲಿ ಇದನ್ನು ಉಪಯೋಗಿಸ್ಕೊತಾ ಇದ್ದೀನಿ. ರಾಜ್ಮಾ ಸೀಡ್ಸು ನೀರಿನಲ್ಲಿ ಹಾಕಿದ್ರೆ ಡಬಲ್ ಆಗುತ್ತೆ. ಅದನ್ನು ನಾನು ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ. 50ರಿಂದ 75 ಗ್ರಾಮ್ನಷ್ಟು ರಾಜ್ಮಾ ಅಂದರೆ ಒಂದು ಹಿಡಿ ಹೆಚ್ಚು ಕಡಿಮೆ ಬರುತ್ತೆ. ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ ಹಾಗೂ ಬಟರ್, ಅಮೂಲ್ ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇದರೊಂದಿಗೆ ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟನ್ನ ತೊಗೊಂಡಿದ್ದೀನಿ. ಬಾಣಲೆಯಲ್ಲಿ ಸಾಲ್ಟೆಡ್ ಬಟರ್ ಹಾಕಿದ್ದೀನಿ. ಅದರ ಜೊತೆಗೆ ಈರುಳ್ಳಿ ಹಾಕಿ ಹುರಿತಾ ಇದ್ವಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು, ಮೆತ್ತಗಾಗಬೇಕು. ಈಗ ನಾನು ಟೊಮೆಟೊ ಹಾಕ್ತೀನಿ. ಟೊಮೆಟೊನ ಹಾಕಿ ಹುರಿತೀನಿ. ಟೊಮೆಟೊ ಮೆತ್ತಗಾಗೋವರೆಗೂ ಹುರಿಬೇಕು. ಅದನ್ನು ಸೌಟಿನಿಂದ ಕೀಳ್ಸಿ ನೋಡಿದ್ರೆ ಬೆಂದಿರೋದು ತಿಳಿಯುತ್ತೆ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಟೊಮೆಟೊ, ಈರುಳ್ಳಿ, ಸೋಂಪು ಮತ್ತು ಜೀರಿಗೆ ಹಾಕಿಟ್ಟಿದ್ದೀನಿ ರುಬ್ಬಕ್ಕೆ. ರಾಜ್ಮಾ ಜೊತೆ ಏಲಕ್ಕಿ, ಲವಂಗ ಮತ್ತು ಚಕ್ಕೆ ಮೂರನ್ನು ನೆನೆಸ್ಕೊಂಡಿದ್ದೀನಿ. ಕುಕ್ಕರ್ ಬಟ್ಲಲ್ಲಿ ನೆನೆಸಿದಂತಹ ರಾಜ್ಮಾನ ಹಾಕ್ಕೋತೀನಿ. ರಾಜ್ಮಾ ಎಷ್ಟಿದೆಯೋ ಅದರ 2ರಷ್ಟು ನೀರನ್ನು ಹಾಕ್ಕೋತೀನಿ. ಮಿಕ್ಕಿದ ನೀರನ್ನ ನಾನು ಹಾಗೆ ಇಟ್ಕೋತೀನಿ. ಇನ್ಯಾವಾಗಾದರೂ ಬೇಕಾದ್ರೆ ಅದನ್ನ ಉಪಯೋಗಿಸ್ಕೋಬೋದು ಅಂತ. ಈಗ ಪಲಾವ್ ಎಲೆ, ಲವಂಗನೂ ಹಾಕ್ತೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಹಾಕಿಬಿಟ್ಟು ಉಪ್ಪು ಕರಗೋವರೆಗೂ ಚೆನ್ನಾಗಿ ಕಲಿಸ್ತೀನಿ. ಕುಕ್ಕರ್ ಮುಚ್ಚಳ ಹಾಕಿ ವೆಯ್ಟ್ ಹಾಕಿ 4ರಿಂದ 5 ವಿಸಿಲ್ಸ್ ಬರೋವರೆಗೂ ಕೂಗಿಸ್ಕೋಬೇಕು. ಕುಕ್ಕರ್ ತಣ್ಣಾದ್ಮೇಲೆ ಬೌಲಿಂದ ತೆಗೆದ್ರೆ ರಾಜ್ಮಾ ಹಾಕಿಬಿಟ್ಟು ಇದನ್ನು ಬೆರಳಲ್ಲಿ ಚೀಟಿ ಮಾಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ಹೆಚ್ಚಿದ ಈರುಳ್ಳಿನ ಗ್ರೇವಿ ಮಾಡೋದಕ್ಕೆ ತೊಗೊಂಡಿದ್ದರೆ ಸಣ್ಣದಾಗಿ ಹಚ್ಕೊಂಡಿದ್ದೇನೆ. ಇದ್ರ ಜೊತೆಗೆ ಸೋಂಪು ಮತ್ತು ಜೀರಿಗೆ, ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ಬಾಣಲಿಗೆ ಅಮೂಲ್ ಸಾಲ್ಟೆಡ್ ಬಟರ್ ಹಾಕೋಬೇಕು. ಅದು ಕರಿದ ಮೇಲೆ ಸೋಂಪು ಮತ್ತು ಜೀರಿಗೆ ಹಾಕಬೇಕು. ಜೊತೆಗೆ ಏಲಕ್ಕಿ, ಲವಂಗ, ಚಕ್ಕೆ ಆಮೇಲೆ ಪಲಾವ್ ಎಲೆನ ಹಾಕಿ ಹುರಿಬೇಕು. ಅದು ಬಣ್ಣ ಬದಲಾಗುವವರೆಗೂ ಹುರಿತಾ ಇರಬೇಕು. ಈ ಸಮಯದಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಬಾಣಲೆಗೆ ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಬಣ್ಣ ಕೆಂಪಾಗೋವರೆಗೂ ಹುರಿಬೇಕು. ಈ ರೀತಿ ಈಗ 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, 1/4 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊನ ರುಬ್ಬಿರೋಂಥ ಮಿಶ್ರಣ ಹಾಕಿ ಈ ರೀತಿ ಕಲಿಸ್ಕೋಬೇಕು. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಆವಾಗ ಈ ರೀತಿ ಕಾಣುತ್ತೆ. ಇದು ಕುದೀತಾ ಇದೆ. ಇರಬೇಕಾದ್ರೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಬೇಕು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸತಿ ಈ ಮಿಶ್ರಣನ ಈ ರೀತಿ ಕಲಿಸ್ಬೇಕು. ಅದನ್ನ ಕುದಿಯೋವರೆಗೂ ಬಿಡಬೇಕು. ಇಲ್ಲಿ ನೋಡಿ ಕುದಿಯೋಕ್ಕೆ ಹಿಡಿದಿದೆ. ಈ ಸಮಯದಲ್ಲಿ ಹಂತವಾಗಿ ರಾಜ್ಮಾನ ಹಾಕಿಕೊಂಡು ಮಿಶ್ರಣನ ಚೆನ್ನಾಗಿ ಕಲಿಸ್ಕೊಳ್ಳೋದು. ನೋಡಿ ಈ ರೀತಿ ಕಾಣುತ್ತೆ. ಸೌಟ್ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಳ್ಳೋದು. ಸ್ವಲ್ಪ ಕುದಿಯೋದು ಬಿಡಬೇಕು. ನೋಡಿ ಈ ರೀತಿ ಕಾಣುತ್ತೆ. ಇವಾಗ ಏನು ಮಾಡ್ತೀನಿ, ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತುಪ್ಪ ಕರ್ಕೋವರೆಗೂ ಮತ್ತೊಮ್ಮೆ ಕಲಿಸ್ತೀನಿ. ನೋಡಿ ಕಲಿಸಿದ್ರೆ ಈ ರೀತಿ ಕಾಣುತ್ತೆ. ಈಗ ಸರಿಯಾದ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇನ್ಯಾವ ಥರ ತಟ್ಟೆಯಲ್ಲಿ ಅನ್ನ ಹಾಕ್ಕೊಂಡು ಅದ್ರ ಜೊತೆಗೆ ರಾಜ್ಮಾ ಹಾಕ್ಕೊಂಡು ರಾಜ್ಮಾ ರೈಸ್ ತಿಂದು ರುಚಿ ನೋಡಿ ಹೇಳೋಣ ಬನ್ನಿ. ವೆಲ್ಕಮ್. ಮರೀದೆ ಈ ವಿಡಿಯೋನ ಆ್ಯಸ್ ಯೂಶಲ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಒತ್ತಿಬಿಟ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.